ನಾನು ನೋಡ್ತಾ ಇರೋದು ಇದೇ ಫಸ್ಟ್ ಟೈಮು ಇಡ್ಲಿಗೆ ಸೊಪ್ಪು ಸಾಂಬಾರು ಹಾಕೋದನ್ನ. ಬೇರೆ ಎಲ್ಲೂ ನಾನು ಕಂಡಿಲ್ಲ. ಕಂಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಡ್ಲಿ ಸೊಪ್ಪು ಸಾಂಬಾರು ಬಿಸಿಬೇಳೆ ಬಾತು ಗುರುವಾರ ಭಾನುವಾರ 2 ದಿನ. ಫಸ್ಟ್ ಟೈಮು ಬ್ರೂ ಬರ್ಫಿನ ಟ್ರೈ ಮಾಡ್ತಾ ಇರೋದು. ಆಮೇಲೆ ನಮ್ಮ ಪ್ರಾಡಕ್ಟ್ ಯಾವುದಕ್ಕೂ ಬೆಳ್ಳುಳ್ಳಿ ಇರಲ್ಲ. ಬೆಳ್ಳುಳ್ಳಿ ಇಲ್ಲ. ನಮ್ಮ ಕನ್ನಡಿಗರು ಕನ್ನಡದವ್ನು ಸಪೋರ್ಟ್ ಮಾಡಿದೆ ಇನ್ಯಾರು ಸಪೋರ್ಟ್ ಮಾಡ್ತಾರೆ ಅಲ್ವಾ? ನನಗೆ ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ ನಂಗೆ ಗೊತ್ತು. ಬೇಡ್ತೇನೆ. ನಮಸ್ಕಾರ. ಶೇರ್ ಮಾಡೋರಿಗೆ ಡಬಲ್ ನಮಸ್ಕಾರ. ನಾನು ನಿಮ್ಮ ಉಂಡಾಡಿ ಗುಂಡ. ಎಲ್ಲರೂ ಕೂಡ ಆರಾಮಾಗಿದ್ದೀರಂತ ಭಾವಿಸ್ತಾ ನನ್ನ ಫುಡ್ ಬ್ಲಾಗ್ಗೆ ಸ್ವಾಗತ. ನಾನಿವತ್ತು ಎಲ್ಲಿದ್ದೀನಿ ಅಂತಂದರೆ ರಾಜಾಜಿನಗರಲ್ಲಿ ಒಂದು ಲೆಜೆಂಡ್ರಿ ಹೋಟ್ಲಿದೆ. ಇಲ್ಲಿ ಗುರುವಾರ ಹಾಗೂ ಭಾನುವಾರ ಇಡ್ಲಿ ಮೇಲೆ ಸೊಪ್ಪು ಸಾಂಬಾರು ಹಾಕ್ಕೊಡ್ತಾರೆ. ಅದೇ ಸ್ಪೆಷಲು. ಸೊ ಅದನ್ನು ಹುಡುಕೊಂಡೆ ಇಲ್ಲಿವರೆಗೂ ಬಂದಿದ್ದೀನಿ. ಬೆಳಗಿನ ಜಾವ 6 ಗಂಟೆಗೆ ಇಲ್ಲಿ ಬಂದೆ. ಅದನ್ನು ತುಂಬ ಜನ ಟ್ರೈ ಮಾಡಿ ಅಂತ ಹೇಳ್ತಾಯಿದ್ರು. ಸೊ ಅದಕ್ಕೋಸ್ಕರನೇ ಅದನ್ನು ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಹಾಗೆ ಇಲ್ಲಿ ಬಿಸಿಬೇಳೆ ಬಾತ್ ಕೂಡ ಫೇಮಸ್ಸು. ಅದು ಕೂಡ ಅಷ್ಟೇ ಗುರುವಾರ ಭಾನುವಾರ 2 ದಿನ ಸಿಗೋದು. ಹೆಂಗಿದೆ ಟೇಸ್ಟು ಏನು ಅಂತೆಲ್ಲ ಒಳಗಡೆ ಹೋಗಿ ನೋಡಬೇಕು. ಇದ್ರ ಲೊಕೇಶನ್ ಬಂದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ಹೋಟ್ಲ್ ಹೆಸರು ಬಂದು ಕರಿಗಿರಿ ರಿಫ್ರೆಶ್ಮೆಂಟ್ ಅಂತ. ಕರಿಗಿರಿ ಸ್ವೀಟ್ಸ್ ಅಂತಲೂ ಕರೀತಾರೆ, ಹಾಗೆ ಕರಿಗಿರಿ ರಿಫ್ರೆಶ್ಮೆಂಟ್ ಅಂತಲೂ ಕರೀತಾರೆ. ಇದಿರೋದು ಬಂದು ಪ್ರಾಪರ್ ರಾಜಾಜಿನಗರ. ಸುಮಾರು ಒಂದು 1972ನೇ ಇಸ್ವಿಲೇನೋ ಶುರು ಆಗಿರೋದು ಇದು. ತುಂಬ ಅಂದರೆ ತುಂಬ ಫೇಮಸ್. ನಂಗೆ ಗೊತ್ತಿಲ್ಲ, ತುಂಬ ಜನ ಬಂದು ಇಲ್ಲಿ ಟ್ರೈ ಮಾಡಿರ್ತೀರ. ನಾನು ಲೇಟಾಗಿ ಬಂದಿದ್ದೀನಿ ಅಷ್ಟೇ. ಸೊ ಒಳಗೆ ಹೋಗೋಣ, ಓನರ್ನ ಮಾತಾಡ್ಸೋಣ. ಹಾಗೆ ಲಾಸ್ಟಲ್ಲಿ ಅಂದರೆ ಆ ಇಡ್ಲಿ ಆಗೋ ಸೊಪ್ಪು ಸಾಂಬಾರನ್ನ ಟ್ರೈ ಮಾಡೋಣ. ಟೇಸ್ಟ್ ಹೆಂಗಿತ್ತು ಅಂತೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಹೋಟ್ಲ್ ಒಳಗಡೆ ಹೋಗೋಣ. ಅಂತೂ ಫುಲ್ಲು ಓನರ್ ಬ್ಯುಸಿ ಆಗಿದ್ರು. ಹೆಂಗೋ ಕಾಡಿ ಬೇಡಿ ಕರ್ಕೊಂಬಂದಿದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ನನ್ನ ಹೆಸರು ಗೋಪಿ ಅಂತ. ಗೋಪಿ ಅಂತ. ಸರ್, ಕರಿಗಿರಿ ರಿಫ್ರೆಶ್ಮೆಂಟ್ ಶುರು ಆಗಿದ್ದು ಯಾವಾಗ? ಒಂಚೂರು ನಿಮ್ಮ ಹೋಟ್ಲ್ ಬಗ್ಗೆ ಒಂಚೂರು ಕಿರು ಪರಿಚಯ ಮಾಡ್ಕೊಳ್ಳಿ ಸರ್. ಕರಿಗಿರಿ ರಿಫ್ರೆಶ್ಮೆಂಟ್ ಅದು ನಮ್ಮ ತಂದೆಯವರು ಮಾಡಿರೋದು. ನಮ್ಮ ತಂದೆಯವ್ರ ಹೆಸರು ಕರಿಗಿರಿನೇ. ನಮ್ಮ ಮನೆ ದೇವರು ಬಂದು ಲಕ್ಷ್ಮೀ ನರಸಿಂಹ, ತುಮಕೂರು ಹತ್ರ ಇದೆ, ದೇವರಾಯನ ದುರ್ಗ ಅಂತ. ಆ ಕ್ಷೇತ್ರದ ಹೆಸರು ಕರಿಗಿರಿನೇ. ನಮ್ಮ ತಂದೆಯವರು ಮಾಡಿದ್ದು. ಸುಮಾರು ನನಗೆ ಗೊತ್ತಿರೋಂಗೆ 72-73 ಸ್ಟಾರ್ಟ್ ಆಯಿತು. 70s ಸ್ಟಾರ್ಟ್ ಆಯಿತು. ಮಾಡಿದ್ವಿ, ಒಂದು ಚಿಕ್ಕದು ಮಾಡಿದ್ವಿ. ನೋಡಿ, ಈ ಕಡೆ ಡೋರ್ ಇದೆ, ಮನೆ ಇತ್ತು. ಮನೆ ಒಳಗಡೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ತಾಯಿ ಎಲ್ಲ ಮಾಡ್ತಾಯಿದ್ರು. ನಮ್ಮ ತಾಯಿ ನಮ್ಮ ತಂದೆನೇ ಮಾಡ್ತಾಯಿದ್ರು, ನಾನು ನೋಡ್ಕೊಳ್ತಾ ಇದ್ದೆ. ಹಂಗೆ ಗ್ರ್ಯಾಜುವಲ್ ಆಗಿ ಬರೀ ಫಸ್ಟ್ ಇಡ್ಲಿ ವಡೆ ಮಾತ್ರ ಮಾಡ್ತಾಯಿದ್ವಿ. ಆಮೇಲೆ ರೈಸ್ ಬಾತ್ ಸ್ಟಾರ್ಟ್ ಆಯಿತು, ದೋಸೆ ಎಲ್ಲ ಸ್ಟಾರ್ಟ್ ಆಯಿತು. ದೋಸೆ ಎಲ್ಲ ಸ್ಟಾಪ್ ಮಾಡಿದ್ವಿ, ಲೇಬರ್ ಪ್ರಾಬ್ಲಮ್ಮು ಸ್ಟಾಪ್ ಮಾಡಿದ್ವಿ. ಆಮೇಲೆ ಸ್ವೀಟ್ಸು ಸ್ಟಾರ್ಟ್ ಮಾಡಿದ್ವಿ. ಸ್ವೀಟ್ ಸ್ಟಾರ್ಟ್ ಮಾಡಿದ್ಮೇಲೆ ನಮ್ಮ ಹತ್ರ ಹೆಂಗೆ ಅಂದರೆ ಎಲ್ಲ ಡೈಲಿ ಮಾಡೋದು. ಇವತ್ತು ಮಾಡೋದು ಇವತ್ತೇ ಸೇರಿ, ಕೆಲವು ಮಾತ್ರ ಇವತ್ತು ಮಾಡಿದ್ದು ನಾಳೆ ಮಾಡಬೇಕಾಗತ್ತೆ. ಅದೆಲ್ಲ ಜೀರಾಲಿರ್ಬೇಕು ಅಂಥದ್ದು. ಅದು ಬಿಟ್ಟರೆ ಹಬ್ಬದಲ್ಲಿ ಮಾಡೋವಂಥ ಎಲ್ಲ ಹಬ್ಬಕ್ಕೂ, ಹಿಂದೂಗಳೆಲ್ಲ ಹಬ್ಬಕ್ಕೂ ಸ್ವೀಟ್ಗಳು ಸಿಗತ್ತೆ ನಮ್ಮ ಹತ್ರ. ಚಿರೋಟಿ, ಪೇಣಿ, ಕಜ್ಜಾಯ. ಗಣೇಶನ ಹಬ್ಬ ಟೈಮ್ ಬಂದರೆ ಕಡುಬು ಲಾರ್ಜ್ ಸ್ಕೇಲಲ್ಲಿ ಮಾಡ್ತೀವಿ. ಆಮೇಲೆ ನಮ್ಮ ಹತ್ರ ಈ ಕಾಂಡಿಮೆಂಟ್ ಸಿಗುತ್ತೆ, ಸಾರಿನ ಪುಡಿ, ಹುಳಿ ಪುಡಿ, ಬಿಸಿ ಪುಡಿ. ಆಮೇಲೆ ಪುಳಿಯೋಗರೆ ಗೊಜ್ಜು ಸಿಗುತ್ತೆ, ರೆಡಿ ಮಿಕ್ಸ್. ಸುಮ್ಮನೆ ಅನ್ನ ಹಾಕಿ ಕಲಸೋದು. ಅದು ನೀವು 2 ತಿಂಗಳಿಟ್ರೂ ಏನೋ ಆಗಲ್ಲ. ಆಮೇಲೆ ಜಾಮೂನ್ ಸಿಗುತ್ತೆ, ಬಿಸಿ ಜಿಲೇಬಿ ಸಿಗುತ್ತೆ ಆ ಥರ. ಆಮೇಲೆ ಚೌಚೌ, ನಮ್ಮದು ಚೌಚೌ ಸ್ವಲ್ಪ ಫೇಮಸ್. ಖಾರ ಚೌಚೌ ಸ್ವಲ್ಪ ಫೇಮಸ್, ಡೈಲಿ ಸಿಗುತ್ತೆ. ಆಮೇಲೆ ಕಡಲೆಕಾಯಿ ಬೀಜ. ಮತ್ತೆ ಇನ್ನೊಂದು ಇಷ್ಟೆಲ್ಲ ಹೇಳಿದ್ರಿ, ಆ ಸ್ವೀಟಲ್ಲಿ ಒಂದು ಇದಿರುತ್ತಲ್ಲ, ರಸ್ಕ್ ಆ ಥರ ಥರ ಇದು ಹನಿ ಡ್ಯೂ ಅಂತ ಒಂದು ಮಾಡ್ತಾರೆ. ಹೆಸರು ಹನಿ ಡ್ಯೂ ಅಂತ. ಅದು ಹಾಲಲ್ಲೇ ಮಾಡೋದು. ಅದು ನನಗೆ ಗೊತ್ತಿರೋ ಬೆಂಗಳೂರಿನಲ್ಲಿ ತುಂಬ ಕಮ್ಮಿ ಜನ ಮಾಡ್ತಾರೆ. ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ, ಆಮೇಲೆ ಮಾಡ್ತಾರೆ ಕೆಲವು ಕಡೆ, ತುಂಬ ಕಮ್ಮಿ. ಅದೇ ಡಿಫ್ರೆಂಟ್ ಸ್ವೀಟ್. ನೋಡೋಕೆ ಅದು ರಸ್ ಥರ ಇರುತ್ತೆ, ರಸ್ಕ್ ಇದ್ದಂಗೆ ಇರುತ್ತೆ. ನೋಡೋ ಕೆಲವರು ಬೇಕರಿ ಪ್ರಾಡಕ್ಟ್ ಅನ್ಕೊಳ್ತಾರೆ, ಅಲ್ಲ, ಪರ್ಫೆಕ್ಟ್ ಪ್ಯೂರ್ ಹಾಲೇ ಅದು. ಹಾಲಲ್ಲಿ ಮಾಡೋದು, ಹಾಲಲ್ಲೇ ಮಾಡೋದು. ಅದು ರೋಸ್ಟ್ ಆಗಿ ಆ ಕಲರ್ ಬಂದಿರುತ್ತೆ. ಅದಾದಮೇಲೆ ನಾವು ಈಗ ನೋಡಿ ಕಡಲೆಕಾಯಿ ಬೀಜ ಎಲ್ಲ ಮಾಡ್ತೀವಿ. ಕಾಂಗ್ರೆಸ್ ಕಡಲೆಕಾಯಿ ಬೀಜ ಹತ್ರ. ಕಡಲೆಕಾಯಿ ಬೀಜನೇ ನಮ್ದು 12 ವೆರೈಟಿ ಇದೆ.
ಅಂದರೆ ಕನಕ ಬೀಜ ಅಂದರೆ ಏನಂದರೆ ಅದು ಇಂಗು ಅದು ಸ್ಪೆಷಾಲಿಟಿ ನಮ್ಮದು. ಆಮೇಲೆ ನಮ್ಮ ಪ್ರಾಡಕ್ಟ್ ಯಾವುದಕ್ಕೂ ಬೆಳ್ಳುಳ್ಳಿ ಇರಲ್ಲ. ಬೆಳ್ಳುಳ್ಳಿ ಇಲ್ಲ. ಯಾಕೆ ಅಂದರೆ ನಮ್ಮ ಕಾನ್ಸೆಪ್ಟ್ ಏನಂದರೆ ಬೆಳ್ಳುಳ್ಳಿ ತಿನ್ನೋರು ಬೆಳ್ಳುಳ್ಳಿ ಹಾಕದಿದ್ರೆ ತಿಂತಾರೆ, ಆದರೆ ಬೆಳ್ಳುಳ್ಳಿ ತಿಂದೇ ಇದ್ದವರು ಬೆಳ್ಳುಳ್ಳಿ ಹಾಕಿದ್ರೆ ತಿನ್ನಲ್ಲ. ಇದರಿಂದ ಅದು ಮಾಡಲ್ಲ. ನಮ್ಮದು ಕೆಲವೆಲ್ಲ ಇದಿಟ್ಕೊಂಡಿದ್ದೀವಿ, ಒಂದು ಸಿಸ್ಟಮ್ ಇಟ್ಕೊಂಡಿದ್ದೀವಿ. ನಮ್ಮದು ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಹೋಟ್ಲು, 11 ಗಂಟೆ 7 to 11 ಅಂತ ನಮ್ಮದು ಟೈಮ್ ಇರೋದು. ನಮ್ಮದು ಒಂದು ಪ್ರಾಡಕ್ಟು ನಮ್ಮದು ಒಂದು ಕ್ವಾಂಟಿಟಿ ಮಾಡ್ತೀವಿ. ಆ ಕ್ವಾಂಟಿಟಿ ಆಗೋದ್ಮೇಲೆ ಅದು 10 ಗಂಟೆಗಾದ್ರೂ ಕ್ಲೋಸೇ, 11 ಗಂಟೆಗಾದ್ರೂ ಕ್ಲೋಸ್. ಅಂದರೆ ಇವಾಗ ಹೋಟ್ಲು 11 ಗಂಟೆ ಲಾಸ್ಟು, 11 ಊಟ ಎಲ್ಲ ಇರಲ್ಲ. ಇಲ್ಲ ಅಷ್ಟೇ. ನಾಳೆನೇ ತಿರ್ಗಾ ನೆಕ್ಸ್ಟ್ ಹೋಟ್ಲು ಕ್ಲೋಸಾ? ಆಮೇಲೆ ಸ್ವೀಟ್ ಮಾತ್ರ ಓಪನ್ ಇರುತ್ತೆ. ಸ್ವೀಟ್ ಮಾತ್ರ ಓಪನ್, ತಿರ್ಗಾ ನೆಕ್ಸ್ಟ್ ಡೇ ಬೆಳಿಗ್ಗೆ. ನೈಟ್ ಗೀಟ್ ಎಲ್ಲ ಏನಿರಲ್ಲ. ಸೂಪರ್ ಸರ್. ಮಂಡೇ ಮಾತ್ರ. ಆಮೇಲೆ ನಾವು ಸ್ವೀಟು ಖಾರನೂ ಅಷ್ಟೇ ಸಾಯಂಕಾಲ ರಾತ್ರಿ 9 ಗಂಟೆಗೆ ಕ್ಲೋಸ್. ಬೇರೆ ಸ್ವೀಟ್ ಅಂಗಡಿ ಥರ 10:30 ಅನ್ನೋದು ಹಂಗೆಲ್ಲ ಇರಲ್ಲ. 9 ಗಂಟೆ 9 ಗಂಟೆಗೆ ಕ್ಲೋಸ್ ಇರುತ್ತೆ. ಆಮೇಲೆ ನಮ್ದೇನಂದರೆ ನಮ್ಮ ಕೆಲವು ಸಿಸ್ಟಮ್ಗಳು ಇಟ್ಕೊಂಡಿದ್ದೀವಿ ಸರ್. ನಾವು ಈ ಬಾಟ್ಲು ನೀರು ಮಾರಲ್ಲ. ಏನು ಕಾನ್ಸೆಪ್ಟ್ ಅಂದರೆ ನೀರನ್ನ ಮಾರಬಾರ್ದು ಅನ್ನೋದು. ನಾವು ನೀರನ್ನ ಯಾವತ್ತೂ ಮಾರಬಾರ್ದು, ನೀರನ್ನ ಕೊಡಬೇಕಾದ್ರೆ ಲೈಫ್ ಸೇವಿಂಗ್ ಅದು ಅನ್ನೋದು ಒಂದು ಇಂಟೆನ್ಷನಲ್ಲಿ. ಅವಾಗ ಅಂತಂದರೆ ಮಾರಬಾರ್ದು, ನೀರನ್ನ ಮಾಡಬೇಡಿ. ಅದರಿಂದ ನಾವು ನೀರನ್ನ ಕೂಲ್ ಡ್ರಿಂಕ್ಸ್ ಏನು ಮಾಡೋದು. ಮತ್ತು ಇದು ಸರ್ ಎಲ್ಲ ನಾನು ನೋಡ್ದಂಗೆ ನಾರ್ಮಲಾಗಿ ಇಡ್ಲಿ ಅಂದರೆ ಸಾಂಬಾರು ಹಾಕ್ತಾರೆ, ಆದರೆ ನೀವು ಸೊಪ್ಪು ಸಾಂಬಾರು ಹಾಕ್ತಿರಲ್ಲ ಏಕೆ? ನಮ್ಮದು ಏನಂದರೆ ಡೈಲಿ ಅದೇ ಥರ ಇರುತ್ತೆ, ತರಕಾರಿ ಸಾಂಬಾರು ಎಲ್ಲ ಕಡೆ ಸಿಗುತ್ತೆ. ಡಿಫ್ರೆಂಟಾಗಿ ಏನಾದ್ರು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಒಂದು 22-23 ವರ್ಷ ಮುಂಚೆ. 27 ವರ್ಷದಿಂದ ಮಾಡ್ತಾ ಇದ್ದೀವಿ. ಅದನ್ನು ಇಂಪ್ರೂವ್ ಮಾಡ್ಕೊಂಡು ಟಾಪ್ ಗ್ರೇಡಿಗೆ ತಂದಿಟ್ಟಿದ್ದೀವಿ ಇವಾಗ. ಅದು ಏನಂದರೆ ವಾರದಲ್ಲಿ 2 ದಿವಸ ನಾವು ಒಂದೊಂದು ದಿವಸ ಒಂದೊಂದು ರೈಸ್ ಬಾತ್ ಮಾಡ್ತೀವಿ. ನಮ್ಮಲ್ಲಿ ಬಿಸಿಬೇಳೆ ಬಾತ್ ಸ್ವಲ್ಪ ಫೇಮಸ್. ಅದು ಜಾಸ್ತಿ ಡಿಮ್ಯಾಂಡ್ ಇರೋದ್ರಿಂದ ಗುರುವಾರ ಭಾನುವಾರ ಮಾಡ್ತೀವಿ. ಆ ಗುರುವಾರ ಭಾನುವಾರನೇ ಸೊಪ್ಪಿನ ಸಾಂಬಾರ್ಗೂ ಡಿಮ್ಯಾಂಡ್ ಇರೋದ್ರಿಂದ ಡಿಮ್ಯಾಂಡ್ ಇರೋ 2 ಐಟಮ್ನು ಗುರುವಾರ ಭಾನುವಾರನೇ ಮಾಡ್ತೀವಿ. ಕಸ್ಟಮರ್ಗೆ ಡಿಫ್ರೆಂಟ್. ಇಡ್ಲಿ, ಸೊಪ್ಪು ಸಾಂಬಾರು, ಬಿಸಿಬೇಳೆ ಬಾತು ಗುರುವಾರ ಭಾನುವಾರ 2 ದಿನ. ಮಂಡೇ ನಮ್ಮದು ವೀಕ್ಲಿ ಆಫ್, ರಜಾ. ಎಲ್ಲಾನು ಟೋಟಲ್ ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ. ಏನಕ್ಕೆ ಇಂಟೆನ್ಸಿವ್ ಕ್ಲೀನಿಂಗು, ಒಳಗಡೆ ಎಲ್ಲ ಕ್ಲೀನ್ ಮಾಡ್ತೀವಿ ಎಲ್ಲ ಮಾಡೋದಕ್ಕೆ. ಆಮೇಲೆ ಇವಾಗ ನೀವು ನೋಡಿಸಿದ್ದೀನಿ, ನಿಮಗೆ ನೋಡಿಸಿದ್ದೀನಿ ಎಲ್ಲ ಲೈವು ಅಲ್ಲೇ ಮಾಡ್ತೀವಿ. ಕೆಲವೆಲ್ಲ ಮಿಷಿನರೀಸು ಎಷ್ಟು ಸಾಧ್ಯನೋ ಅಷ್ಟು. ಆಮೇಲೆ ಟ್ರೆಡಿಷನಲಾಗಿ ಮಾಡೋಕ್ಕೆ ನೋಡ್ತೀವಿ ನಾವು, ಯಾವುದನ್ನು ಇದಾಗಿ ಮಾಡಲ್ಲ. ತುಂಬ ಟ್ರೆಡಿಷನ್ ಹೆಂಗಿರುತ್ತೆ ಹಂಗೆ. ಇವಾಗ ನಮ್ಮಲ್ಲಿ ಮೈಸೂರು ಪಾಕು, ಸ್ಪೆಷಲ್ ಮೈಸೂರು ಪಾಕ್ ಇದೆ, ಮಿಲ್ಕ್ ಮೈಸೂರು ಪಾಕ್ ಇದೆ, ಅದೆಲ್ಲ ತುಪ್ಪದು. ಈ ಹಳೇದು ಮೈಸೂರು ಪಾಕ್ ಬರುತ್ತೆ, ಗಟ್ಟಿ ಮೈಸೂರು ಪಾಕ್, ಟ್ರೆಡಿಷನ್ ಮೈಸೂರು ಪಾಕ್, ಅದು ಇವತ್ತು ನಮ್ಮ ಹತ್ರ ಸಿಗುತ್ತೆ. ಎವ್ರಿ ಡೇ ಮಾಡ್ತಿರೋದು. ಆಮೇಲೆ ಈ ಬಾದುಷಾ, ಜಾಂಗೀರು ಇದೆಲ್ಲ ಎಲ್ಲೂ ಇವಾಗ ನೀವು ಬಾದುಷಾ ಎಲ್ಲೂ ಸಿಗಲ್ಲ, ಇವಾಗ ನಮ್ಮ ಹತ್ರ ಸಿಗುತ್ತೆ. ಈಗ ಹೆಂಗಾಗಿದೆ ಟ್ರೆಂಡ್ ಅಂದರೆ ಹಳೆಯ ಸ್ವೀಟ್ಗೆ ತಿರ್ಗಾ ಡಿಮ್ಯಾಂಡ್. ಜನ ವಾಪಸ್ ಅದೊಂದೇ ಅಲ್ಲ ಸರ್, ಎಲ್ಲ ಹಳೇದಕ್ಕೆ ಗೊತ್ತಾಗ್ತಾ ಇದೆ, ಬರ್ತಾ ಇದ್ದದು ಅದೇ ಬರ್ತಾ ಇದೆ. ಆಮೇಲೆ ಈ ಇದು ಮಾಡ್ತೀವಿ ನಾವು, ಚಂದ್ರಕಲಾ ಅಂತ ಮಾಡ್ತೀವಿ, ಒಳಗಡೆ ಕೋವಾ ಇರುತ್ತೆ, ಅದು ಎಲ್ಲ ಕಡೆ ಸಿಗುತ್ತೆ. ನಮ್ಮ ಹತ್ರ ಅದೆಲ್ಲ ಡೈಲಿ ಸಿಗುತ್ತೆ. ನಿಮಗೆ ಜಿಲೇಬಿ ನೋಡಿ ಡೈಲಿ ಸಿಗುತ್ತೆ, ಅದನ್ನು ಅಷ್ಟೇ ಒಂದು ಕ್ವಾಂಟಿಟಿ ಬಿಸಿ ಬಿಸಿಯಾಗಿ ರೆಡಿಯಾಗಿ ಬಂದಿರೋ ಜಿಲೇಬಿ ಮಾಡಿದ ತಕ್ಷಣ ಕ್ಲೋಸ್ ಆಗುತ್ತೆ. ಈ ಸರ್ ಇಷ್ಟೊಂದು ಹೇಳಿದ್ರಿ, ನಿಮ್ಮ ಕಿಚನ್ ನಾನು ಹೋಗಿದ್ದೆ, ಇದು ಮಿಷಿನರೀಸ್ ಎಲ್ಲ ಇದೆ. ಆ ಕಿಚನ್ ಒಂದ್ಸತಿ ನಮಗೆ ಎಕ್ಸ್ಪ್ಲೇನ್ ಮಾಡ್ಬಿಡಿ ಸರ್. ಅಂದರೆ ಎಲ್ಲ ಒಂಥರ ಡಿಫ್ರೆಂಟ್ ಆಗಿತ್ತಲ್ಲ, ಏನಂದ್ರೆ ಹಿಂದಿಂದ ಇಲ್ಲಿ ಹೇಳೋದಕ್ಕಿಂತ ಒಳಗಡೆ ಹೋದ್ರೆ ಚಂದ. ಹೇಳ್ತೀನಿ, ಅದು ಒಳಗಡೆ ಹೋಗಿ ಹಂಗೆ ನಿಮ್ದು ಹೋಟ್ಲ್ ಒಂಚೂರು ಅಂದ್ರೆ ಹಿಂಗೆಲ್ಲ ಪರಿಚಯ ಮಾಡ್ಕೊಂಡು ಹಿಂಗೆ ಹೋಗೋಣ. ಹಾಂ ಸರ್, ಹಿಂಗೆ ಹೋಗೋಣ. ಆಮೇಲೆ ಮೊದಲೇದು ಸರ್ ನಮ್ಮ ತಾಯಿಯವರು, ಅವ್ರ ಹೆಸರು ಶುಭಾ ಅಂತ, 84 ವರ್ಷ. ಅವರು ನಮ್ಮ ತಂದೆಯವರು ಕರಿಗಿರಿ ಅಂತ, ಅವ್ರ ಹೆಸರಲ್ಲೇ ಇರೋದು ಹೋಟ್ಲು. ಅವರಿಬ್ಬರೇ ಸ್ಟಾರ್ಟ್ ಮಾಡಿದ್ದು ಫಸ್ಟು. ಅಂದರೆ ಈಗಲೂ ಕೂಡ ಅವರೇ ಕ್ಯಾಶ್ ಎಲ್ಲ ಅವರೇ ನೋಡ್ಕೊಳ್ಳೋದು. ಅವರು ಬೆಳಗ್ಗೆ 8 ಗಂಟೆಗೆ ಬರ್ತಾರೆ, ಮಧ್ಯಾಹ್ನ 2 ಗಂಟೆವರೆಗೂ ಇರ್ತಾರೆ, ತಿರ್ಗಾ 3:30ಗೆ ಬರ್ತಾರೆ, ರಾತ್ರಿ 8:00ವರೆಗೂ ಅವರೇ ನೋಡ್ಕೊಳ್ತಾರೆ. ಅಮ್ಮ ನಮಸ್ಕಾರ. ಅವ್ರದ್ದೇ ಏನು ನಡೆಯುತ್ತೆ ರೆಸಿಪಿ ಎಲ್ಲ ಅವ್ರದ್ದೇ. ಇಲ್ಲ ಅವರೇ ಶುರು ಮಾಡಿ ನಿಮ್ಮ ತಂದೆ? ನಮ್ಮ ತಂದೆ ಶುರು ಮಾಡಿದ್ದು. ನಾವು 5 ಜನ ನಮ್ಮ ಫ್ಯಾಮಿಲಿ, ನಮ್ಮ ತಂದೆ, ನಮ್ಮ ತಾಯಿ, ನನಗಿಬ್ರು ಸಿಸ್ಟರ್ಸು. ನನ್ನ ತಂದೆ, ನಮ್ಮ ತಾಯಿ, ನನಗಿಬ್ರು ಸಿಸ್ಟರ್ಸು. ನಾವು 5 ಜನನೂ ಕೆಲಸ ಮಾಡಿದ್ದೀವಿ, ಒಬ್ಬೊಬ್ರು ಕೆಲಸ ಮಾಡಿ. ಇವಾಗ ಅವರೆಲ್ಲ ಮದುವೆ ಆಯ್ತೆಲ್ಲ ಹೋಗಿದ್ದಾರೆ, ಇವಾಗ ನಾವು ಮಾತ್ರ ಮಾಡ್ತಾ ಇದ್ದೀವಿ. ಹಂಗೆ ನೋಡಿ, ಇದು ಹಿಂಗಂದ್ರೆ ನೋಡಿ ನಮ್ಮ ಹತ್ರ ಈ ಥರ ಈ ಚಿಪ್ಸು, ಈ ನಮ್ಮ ಹತ್ರ ಏನು ಸಿಗುತ್ತೆ ಅದನ್ನು ನಾವು ಮ್ಯಾನುಫ್ಯಾಕ್ಚರ್ ಮಾಡೋ ಪ್ರಾಡಕ್ಟ್. ಚಿಪ್ಸ್ ನೀವೇ ಮಾಡೋದು? ನಮ್ಮ ಪ್ರಾಡಕ್ಟ್ ಮಾತ್ರ ನಾವು ಮಾರೋದು, ಔಟ್ಸೈಡ್ ಯಾವುದು ಮಾರೋದು. ನೋಡಿ ಹಪ್ಪಳ, ಸಂಡಿಗೆ, ಚಿಕ್ಕಿನ ನೀವೇ ಮಾಡ್ತೀರಾ? ಹೌದು. ಇದು ನೀವು ಸ್ವೀಟ್ ಅಂಗಡಿ? ನಮ್ಮದು ಇದು ಸ್ವೀಟ್ಸು ಸರ್. ಇಲ್ಲಿ ನೋಡಿ ನಮ್ಮದು ಈ ಥರ
ಚಕ್ಲಿ, ಹಾಂ ಹಾಂ ಕೋಡ್ಬೇಳೆ, ಇದೆಲ್ಲ ಟ್ರೆಡಿಷನಲ್ ಆಗಿ ಮಾಡ್ತೀವಿ ನಾವು. ಚಕ್ಲಿ, ಕೋಡ್ಬೇಳೆ, ಆಮೇಲೆ ನೋಡಿ ಇದೆಲ್ಲ ಮಿಕ್ಸರ್ ಐಟಮ್. ಕಡಲೆಕಾಯಿ ಬೀಜ ಇಷ್ಟು ವೆರೈಟಿ ಇರುತ್ತೆ, 10-12 ವೆರೈಟಿ ಕಡಲೆಕಾಯಿ ಬೀಜನೇ ಇರುತ್ತೆ. ಕಡಲೆಕಾಯಿ ಬೀಜದಲ್ಲಿ 10-12 ವೆರೈಟಿ ಇರುತ್ತೆ. ಆಮೇಲೆ ಇದೆಲ್ಲ ಬೆಂಗಾಲಿ ಸ್ವೀಟ್ಸು, ಇದೆಲ್ಲ ಇದೆ. ನಿಮ್ಗೆ ಅಲ್ಲಿ ತೋರಿಸ್ತೀನಿ ನಿಮಗೆ ಆ ಥರ. ಇದು ಗೋಡಂಬಿ, ಅವರೆಬೇಳೆ, ಅವರೆಬೇಳೆ ಬರುತ್ತಲ್ಲ, ವರ್ಷ ಪೂರ್ತಿ ಇರುತ್ತೆ, ಎಲ್ಲ ಸೀಸನ್ನಲ್ಲೂ ಇರುತ್ತೆ ನಮ್ಮ ಹತ್ರ. ಅದೇ ಹನಿ ಬಿ ಅಲ್ವಾ? ಸೊ ಹನಿ ಡ್ಯೂ, ಹನಿ ಡ್ಯೂ ಅದು ಎಲ್ಲ ಸೀಸನ್ನಲ್ಲೂ ಇರುತ್ತೆ ನಮ್ಮ ಹತ್ರ. ಆಮೇಲೆ ಚಿರೋಟಿ, ಚಿರೋಟಿ, ಪೇಣಿ, ಆ ಥರ ಎಲ್ಲ ಚಿಪ್ಸ್ಗಳು, ಎಲ್ಲ ವೆರೈಟಿ ಚಿಪ್ಸು ಇರುತ್ತೆ. ಇದು ಸ್ವೀಟು, ಅದು ಸ್ವೀಟ್ಸು. ಆ್ಯಕ್ಚುಲ್ ಆಗಿ ಹೋಟ್ಲಿಗೆ ಎಂಟ್ರಿ ಇವಾಗ ಕೊಡ್ತಾ ಇದ್ದೀವಿ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ನಾವು, ಕಿಚನ್ಗೆ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಇಲ್ಲಿ ಬರುತ್ತೆ. ಹೋಟ್ಲದ್ದು ಸಾಂಬಾರು, ರೈಸ್ ಬಾತು ಅದೆಲ್ಲ ಹಾಟ್ ಬಾಕ್ಸ್ನಲ್ಲಿ ಇರುತ್ತೆ. ಹಂಗೆ ಲೈವ್ ಸರ್ವಿಸ್ ಮಾಡ್ತಾ ಇರ್ತಾರೆ. ಇಲ್ಲಿ ಇದೆಲ್ಲ ಇಡ್ಲಿ ಹಾಕೋದು. ಇಡ್ಲಿ ಎಲ್ಲರೂ ಒಂದು 20-20 ವರ್ಷ ಕೆಲಸ ಮಾಡಿರೋರು, ಎಲ್ಲರೂ ಎಕ್ಸ್ಪೀರಿಯನ್ಸ್ ಇರೋರೆ ಆ ಥರ. ಇದು ನಮಗೆ ಈ ಮಸಾಲೆ ಎಲ್ಲ ಉರಿತೀವಿ, ಸಾಂಬಾರು ಪುಡಿ ಅದೆಲ್ಲ ಮಾಡ್ತೀವಲ್ಲ, ಲಾರ್ಜ್ ಕ್ವಾಂಟಿಟಿ ಮಾಡಿದಾಗ ಅದೆಲ್ಲ ಉರಿಯೋದಕ್ಕೆ ಯೂನಿಫಾರ್ಮ್ ಆಗಿರುತ್ತೆ. ಮ್ಯಾನ್ಯಲ್ ಆಗಿ ಉರಿದ್ರೆ ಯೂನಿಫಾರ್ಮ್ ಆಗಿರೋಲ್ಲ, ಅದಕ್ಕೆ ಒಂದೇ ಥರ ಇರೋ ಒಂದು ಸೀದೋಗುತ್ತೆ, ಒಂದು ಇದಾಗುತ್ತೆ, ಅದು ಉರಿಯೋದಕ್ಕೆ. ಆಮೇಲೆ ಇದು ನಮಗೆ ಇಡ್ಲಿ, ಚಟ್ನಿ ಇದೆಲ್ಲ ಎಲ್ಲ ಕಡೆ ಏನಂದರೆ ಮಿಷಿನರಿ ಯೂಸ್ ಮಾಡ್ತಾರೆ. ಇವಾಗ ಹೊಸದು ಬಂದಿದೆ, ಫ್ಲೋರ್ ಮೇಲೆ ಥರ ಹಾಕಿದ್ರೆ ಕೆಳಗಡೆ ಬಂದುಬಿಡುತ್ತೆ. ನಮ್ದೇನಂದ್ರೆ ಆ ಟ್ರೆಡಿಷನಲ್ಲೇ ರುಬ್ಬುತ್ತಾರಲ್ಲ ಕೈನಲ್ಲಿ, ಅದೇ ಥರ ಇರಬೇಕು ಅಂತ ಮಿಷಿನ್ಗಳೇ ಇಟ್ಕೊಂಡಿದ್ದು. ಗ್ರೈಂಡಿಂಗ್ ಮಿಷಿನ್ 4 ಮಿಷಿನ್ ಇದೆ. ಆಮೇಲೆ ಇದು ಬಂದುಬಿಟ್ಟು ನೀವು ನೋಡ್ತಾ ಇದ್ದೀರಾ, ಇದು ಚೌಚೌ ಮಾಡೋದು. ಚೌಚೌ ಲೈವ್ ನೀವು ನೋಡಿದ್ದೀರ ಅಲ್ವಾ, ಹಾಕಿದ್ರೆ ಒಳಗಡೆನೇ ಆಗುತ್ತೆ, ಅದು ಹಂಗೆ ಇದಾಗುತ್ತೆ. ಚೌಚೌ ಮಾಡೋ ಮಿಷಿನ್ ಅದು. ಇದು ಬಂದ್ಬಿಟ್ಟು ನಿಮಗೆ ಕೋವಾ, ಮೈಸೂರು ಪಾಕು, ಹಾಲು ಬಿಸಿ ಮಾಡೋದು. ಇಲ್ಲಿ ನಿಮಗೆ ಇದು ಬೆಳಗ್ಗೆ ಎಲ್ಲ ಸಾಂಬಾರು, ಬಿಸಿಬೇಳೆ ಬಾತು ಅದೆಲ್ಲ ಇಲ್ಲೇ ಮಾಡ್ತೀವಿ. ಅದಾದಮೇಲೆ ಇದು ಸ್ವೀಟ್ಗೆ ಯೂಸ್ ಮಾಡ್ತೀವಿ 9 ಗಂಟೆ ಮೇಲೆ. ಏನು ಕಟ್ ಮಾಡ್ತಿದ್ದಾರೆ ಇವಾಗ? ಇದು ಕಟ್ ಮಾಡ್ತಾ ಇರೋದು ಮಿಲ್ಕ್ ಕೇಕ್ ಅಂತ. ಮಿಲ್ಕ್ ಕೇಕ್ ಅಂತ. ಏನು ಸರ್ ಇದು? ಎಷ್ಟು ವರ್ಷ ಹಳೇದು ಸರ್ ಇದು? ಏನು ಸರ್ ಇದು? ಯಾವುದು ರ್ಯಾಕ್ ಎಲ್ಲನಾ? ಇದೆಲ್ಲ ಅದೇ ನಮ್ಮ ತಂದೆ ಕಾಲದಿಂದ ಹಂಗೆ. ತಂದೆ ಕಾಲದ್ದು ಎಲ್ಲ ಚೇಂಜ್ ಮಾಡ್ಬೋದು, ಎಲ್ಲ ಗಟ್ಟಿಗಿಟ್ಟಿರುತ್ತೆ. ಆಮೇಲೆ ಎಲ್ಲ ಪ್ರೊಟೆಕ್ಟ್ ಮಾಡಿರ್ತೀವಿ, ಏನು ಹೋಗ್ದಿರಂಗೆ. ಆ ಸೂರ್ಯವಂಶ ಫಿಲಮಲ್ಲಿ ಅದೇ ಏನು ಆಗಬಾರ್ದು ಅಂತ ಅಷ್ಟೇ. ಕಿಚನ್ ಎಲ್ಲ ತೋರಿಸಿದ್ರಿ, ನಿಮ್ಮ ಸ್ವೀಟ್ ಅಂಗಡಿ ಕೂಡ ತೋರಿಸಿದ್ರಿ, ನಿಮ್ಮ ತಾಯಿನ ಪರಿಚಯ ಮಾಡಿಕೊಟ್ವಿ, ಎಲ್ಲ ಆಯಿತು. ನನಗೀಗ ಬಿಸಿ ಬಿಸಿ ಇಡ್ಲಿ, ಅದ್ರ ಮೇಲೆ ಸೊಪ್ಪು ಸಾಂಬಾರು ಹಾಕ್ತಿರಲ್ಲ ಅದು, ಬಿಸಿಬೇಳೆ ಬಾತು, ಎಲ್ಲರೂ ಸ್ಯಾಂಪಲ್ ಕೊಡ್ತೀನಿ ಬನ್ನಿ. ಖಾರ ಬಾತು ಕೊಡ್ತೀನಿ, ನೀವು ಹೇಳ್ತಿರ್ಬೇಕಾದ್ರೆ ನಂಗೆ ಟೆಂಪ್ಟ್ ಆಗ್ತಿತ್ತು. ಖಾರ ಬಾತು ಡಿಫ್ರೆಂಟ್ ನಮ್ಮದು ಕೊಡ್ತೀನಿ ಬನ್ನಿ. ಫೈನಲಿ ಇಡ್ಲಿ ಹಾಗೂ ಸೊಪ್ಪು ಸಾಂಬಾರನ್ನ ತೊಗೊಬಂದು ಕಣ್ಮುಂದೆ ಇಟ್ಟಿದ್ದೀನಿ. ನಾನು ತಿನ್ನೋದೊಂದೇ ಬಾಕಿ. ಆ ತಿನ್ನೋಕ್ಕಿಂತ ಮುಂಚೆ ಈ ಹೋಟ್ಲಿಗೆ ಬೆಳಗಿನ ಜಾವ 6 ಗಂಟೆಗೆ ಬಂದಿದ್ದೆ. ಕಿಚನ್ ಶಾರ್ಟ್ಸ್ ಎಲ್ಲ ಎಲ್ಲಿ ಮಿಸ್ ಆಗ್ಬಿಡುತ್ತೋ ಅಂದ್ಬಿಟ್ಟು ಆ ಶಾರ್ಟ್ಸ್ ಎಲ್ಲ ತೊಗೊಂಡು ಕಿಚನ್ ಶಾರ್ಟ್ಸು, ಆಮೇಲೆ ಓನರ್ನ ಮಾತಾಡಿಸಿ, ಅವ್ರ ತಾಯಿಯವ್ರನ್ನ ಮಾತಾಡಿಸಿ, ಅವ್ರು ಇಷ್ಟು ಹೇಳ್ತಿದ್ದಾಗ ಏನೋ ಒಂಥರ ಖುಷಿ ಆಯಿತು. ಶುರು ಮಾಡಿ 1972 ಏನೋ ಹೇಳಿದ್ರು. ಆಮೇಲೆ 22 ವರ್ಷದಿಂದ ಈ ಸೊಪ್ಪು ಸಾಂಬಾರನ್ನ ಮಾಡ್ಕೊಂಡು ಬರ್ತಿದ್ದಾರೆ, ಅಂದರೆ ಇಡ್ಲಿಗೆ ಸೊಪ್ಪು ಸಾಂಬಾರು ಹಾಕ್ಕೊಂಡು ಬರ್ತಿದ್ದಾರೆ. ನಾನು ನೋಡ್ತಾ ಇರೋದು ಇದೇ ಫಸ್ಟ್ ಟೈಮು ಇಡ್ಲಿಗೆ ಸೊಪ್ಪು ಸಾಂಬಾರು ಹಾಕೋದನ್ನ. ಬೇರೆ ಎಲ್ಲೂ ನಾನು ಕಂಡಿಲ್ಲ. ಕಂಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅಲ್ಲೂ ಕೂಡ ಟ್ರೈ ಮಾಡ್ತೀನಿ. ಏನೋ ಒಂಥರ ಡಿಫ್ರೆಂಟ್ ಆಗಿದೆ ಇಡ್ಲಿಗೆ ಸೊಪ್ಪು ಸಾಂಬಾರು ಅನ್ನೋದು. ನಾರ್ಮಲಾಗಿ ನಾವು ಈ ಸಾಂಬಾರು, ನಾರ್ಮಲ್ ಸಾಂಬಾರು, ತರಕಾರಿ ಸಾಂಬಾರನ್ನ ಟ್ರೈ ಮಾಡ್ತಿರ್ತೀವಿ. ಹಾಗೆ ನಮ್ಮ ಮನೆ ಕಡೆ ಎಲ್ಲ ಈ ಚಿಕನು ಮಟನ್ ಎಲ್ಲ ಮಾಡಿದಾಗ ನಾರ್ಮಲಾಗಿ ಇಡ್ಲಿ ಮಾಡ್ಕೊಂಡು ತಿನ್ನೋದೆಲ್ಲ ಅಭ್ಯಾಸ. ಬಟ್ ಸೊಪ್ಪು ಸಾಂಬಾರು ಒಂಥರ ಕೇಳೋಕ್ಕೂ ಚೆನ್ನಾಗೈತೆ, ಏನೋ ಡಿಫ್ರೆಂಟ್ ಆಗಿರ್ಬೋದು. ನಾನು ತಿಂದವರೆಲ್ಲ ಡಿಫ್ರೆಂಟ್ ಇದೆ, ಹೋಗಿ ಟ್ರೈ ಮಾಡೋ ಅಂತ ತುಂಬ ಜನ ಹೇಳ್ತಿದ್ರು. ನಾನು ಬರಬೇಕು ಅಂತಲೇ ಅನ್ಕೋತಿದ್ದೆ ಈ ಹೋಟ್ಲಿಗೆ. ಕಾಲ ಕೂಡು ಬಂದಿದ್ದಲ್ಲ, ಇವತ್ತು ದಿನ ಕಾಲ ಕೂಡು ಬಂತು, ಶಿಸ್ತಾಗಿ ಬಂದಿದ್ದೀನಿ. ಇವ್ರ ಹತ್ರ ಸಿಗೋದು ಇಡ್ಲಿ ವಡೆ ಡೈಲಿ ಇರುತ್ತೆ, ಮತ್ತು ರೈಸ್ ಬಾತು ದಿನಕ್ಕೊಂದೊಂದು ಚೇಂಜ್ ಆಗ್ತಾ ಇರುತ್ತೆ. ಹಾಗೆ ಏನು ಖಾರ ಬಾತು ಅದು ಇದ್ದೇ ಇರುತ್ತೆ. ಈ ಥರ ಸೊಪ್ಪು ಸಾಂಬಾರು ಹಾಗೂ ಬಿಸಿಬೇಳೆ ಬಾತ್ ಇದೆಯಲ್ಲ, ಇದು ನಿಮ್ಗೆ ಸಿಗೋದು ವಾರದಲ್ಲಿ 2 ದಿನ. ಒಂದು ಗುರುವಾರ ಸಿಗುತ್ತೆ, ಬಿಟ್ಟರೆ ಭಾನುವಾರ ಸಿಗುತ್ತೆ. ಸೊ ಇದನ್ನು ತಿನ್ನೋದಕ್ಕೆ ತುಂಬ ಜನ ಎಲ್ಲೆಲ್ಲಿಂದನೋ, ಬೆಂಗಳೂರ ಹಲವಾರು ಮೂಲೆಗಳಿಂದ ಎಲ್ಲ ಬಂದು ಇಲ್ಲಿ ತಿಂತಾರಂತೆ. ಸೊ ಓನರ್ ಹೇಳಿದ್ದು, ಅವ್ರು ಹೇಳಿದ್ದು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಜಾಸ್ತಿ ಕುಯ್ತಾ ಇದ್ದೀನಿ ಅನ್ಸುತ್ತೆ, ಅದು ಬಿಟ್ಬಿಡಿ, ಈಗ ತಿನ್ನೋಣ. ನನಗೂ ಆಸೆ ಐತಿದೆ, ಬಿಸಿ ಹೋಗ್ಬಿಟ್ರೆ ಕಷ್ಟ. ಬನ್ನಿ. ಸೊ ನೋಡ್ಬೋದು, 2 ಇಡ್ಲಿ 1 ವಡೆ ಕೊಟ್ಟವ್ರೆ, ಸೊಪ್ಪು ಸಾಂಬಾರು ಹಾಕಿದ್ದಾರೆ. ಈ ಸೊಪ್ಪೆಲ್ಲ ಕಾಣ್ಬೋದು, ಮಿಕ್ಸ್ ಸೊಪ್ಪುಗಳು, ಮತ್ತು ಟೊಮೊಟೊ ಇದೆ, ಇದು ಈರುಳ್ಳಿ ಅನ್ಸುತ್ತೆ, ಈರುಳ್ಳಿ. ಸೊ ನಿಮಗೆ
ಡಿಫ್ರೆಂಟಾಗಿ ಇಡ್ಲಿ ಮೇಲೆ ಆ ಗ್ರೀನ್ ಕಲರ್ ಸಾಂಬಾರು ಅಂದರೆ ಸೊಪ್ಪು ಸಾಂಬಾರು ಹಾಕಿರೋದಕ್ಕೆ ಏನೋ ಒಂಥರ ನೋಡೋಕ್ಕೂ ಚೆನ್ನಾಗಿದೆ, ಡಿಫ್ರೆಂಟ್ ಅನ್ನಿಸ್ತದೆ. ತಿಂದರೆ ಸಾಕು ಅನ್ನೋ ಥರ ಇದೆ, ಅಂದರೆ ತಿನ್ಬಿಡೋಣ ನಿಮ್ಗೆ ಹೇಳೋದು ಬೇಡ, ತಿನ್ಬಿಡೋಣ ಅನ್ನೋ ಥರ ಇದೆ. ಹಾಗೆ ಇದಕ್ಕೆ ಒಣಮೆಣ್ಸಿಕಾಯಿನ ಬಳಕೆ ಮಾಡಿದ್ದಾರೆ. ಸೊ ಇಡ್ಲಿನ ಮುರಿಯೋಣ. ಇಡ್ಲಿ ಮುರಿತಾ ಇದ್ರೆ ಸೊಪ್ಪು ಸಾಂಬಾರು ಒಳ್ಳೆ ಜ್ವಾಲಾಮುಖಿ ಥರ ಬರ್ತಿದೆ. ನೋಡಿ ತೊಗೊಂಡಿದ್ದೀನಿ ಸ್ಪೂನ್ಗೆ, ನೋಡೋಕ್ಕೆ ಒಂಥರ ಟೆಂಪ್ಟಿಂಗ್ ಆಗಿದೆ. ಇನ್ನು ವಡೆ ಕಡೆ ಹೋದರೆ ವಡೆ ಅಂತೂ ನೆನೆದು ಹೋಗ್ಬಿಟ್ಟೈತೆ. ಸೊ ಎರಡೂ ಕೂಡ ಮಿಕ್ಸ್ ಮಾಡೋಣ. ಫಸ್ಟ್ ಇಡ್ಲಿ ಟ್ರೈ ಮಾಡ್ತೀನಿ, ವಡೆ ಬೇಡ, ಇಡ್ಲಿ ಟ್ರೈ ಮಾಡ್ತೀನಿ. ಸೊ ಇಡ್ಲಿನ ತೊಗೊಳ್ಳೋಣ. ಸೊಪ್ಪು ಸಾಂಬಾರು ಜಾಸ್ತಿನೇ ಎತ್ಕೊಂಡಿದ್ದೀನಿ. ಆಹಾ, ನಿಮಗೆ ಆ ಸೊಪ್ಪು ಸಾಂಬಾರು ಫೀಲ್ ಇದೆಯಲ್ಲ, ಇದು ಕೂಡ ಅಷ್ಟೇ. ನಿಮಗೆ ನಾರ್ಮಲಾಗೆ ಈ ಸೊಪ್ಪು ಸಾಂಬಾರು ನಮ್ಮ ಕಡೆ ಎಲ್ಲ ಖಾರ ಮಾಡ್ತಾರೆ, ನಿಮಗೆ ಲೈಟ್ ಸ್ವೀಟ್ ಬರುತ್ತೆ, ಲೈಟ್ ಸ್ವೀಟು ಆ ನಾಲಿಗೆ ಬೀಳ್ತಾ ಇದ್ದಂಗೆ ಆ ಸೊಪ್ಪು ಸಾಂಬಾರು. ನಿಮ್ಗೆ ಸೊಪ್ಪು ಸಾಂಬಾರು ತಿಂತಾಯಿದ್ದೀವಿ ಅಂತಲೇ ಅನ್ನಿಸ್ತಾ ಇಲ್ಲ. ಇಡ್ಲಿ ಜೊತೆ ಆರಾಮಾಗಿ ಹೊಂದ್ಕೊಬಿಟ್ಟೈತೆ, ಅದು ಡಿಫ್ರೆಂಟಾಗಿ ತಿಂತಾಯಿದ್ದೀವಿ ಅಂತಲೂ ಅನ್ನಿಸ್ತಾ ಇಲ್ಲ. ಒಂಥರ ಚೆನ್ನಾಗಿ ಸಿಗ್ತಾಯಿದೆ. ಆ ಇಡ್ಲಿ ತಿಂದಮೇಲೆ ತುರ್ತು ಎಲ್ಲ ಸೊಪ್ಪು ಸಿಗ್ತಿದೆ, ಟೊಮೊಟೊ, ಆ ಈರುಳ್ಳಿ, ಮಸಾಲೆ. ಇದಕ್ಕೆ ಒಣಮೆಣ್ಸಿನ್ಕಾಯಿ ಬಳಕೆ ಮಾಡಿದ್ದಾರೆ. ಆ ಮಸಾಲೆ ಎಲ್ಲ ಚೆನ್ನಾಗಿ ರುಬ್ಬಿ ನಾರ್ಮಲ್ ಸೊಪ್ಪು ಸಾಂಬಾರು ಮಾಡ್ತಾರಲ್ಲ, ನಿಮಗೆ ಗೊತ್ತಿರುತ್ತೆ ಸೊಪ್ಪು ಸಾಂಬಾರು ಮಾಡೋರು. ಸೊ ಟೇಸ್ಟ್ ಅಂತೂ ನಿಮಗೆ ನೀಟಾಗಿ ಹೊಂದ್ಕೊಂಡಿದೆ. ಏನು ನಾವು ಈ ಸೊಪ್ಪು ಸಾಂಬಾರು ತಿಂತಾಯಿದ್ದೀವಿ ಅಂತಲೇ ಅನ್ನಿಸ್ತಾಯಿಲ್ಲ, ನನಗೆ ತರಕಾರಿ ಸಾಂಬಾರು ತಿಂತಾಯಿದ್ದೀವಿ ಅಂತಲೇ ಅನ್ನಿಸ್ತಿದೆ. ಬಟ್ ಒಂಥರ ಚೆನ್ನಾಗಿದೆ. ಇನ್ನು ವಡೆ ತುಂಬ ಚೆನ್ನಾಗಿದೆ. ಇನ್ನೂ ಬೇಗ ತಿಂದಿದ್ದೀರಾ, ಕ್ರಿಸ್ಪಿನೆಸ್ ಗೊತ್ತಾಗಿರೋದು. ಈಗಲೂ ಕೂಡ ಅಷ್ಟು ನೆನೆದೋಗಿದ್ರೂ ಆ ಫೀಲ್ ಗೊತ್ತಾಗ್ತಿದೆ. ಸೊ ನಿಮ್ಗೇನಾದರೂ ಫಸ್ಟೇ ತಂದಿದ ತಕ್ಷಣ ತೊಗೊಂಡು ಟ್ರೈ ಮಾಡಿದ್ರೆ ಆ ಕ್ರಿಸ್ಪಿನೆಸ್ಸು ನಿಮಗೆ ಬಿಸಿ ಬಿಸಿಯಾಗಿ ನಾಲ್ಗೆ ಬಿದ್ದಾಗ ಸಕ್ಕತ್ತಾಗಿರುತ್ತೆ. ಬಟ್ ನಾನು ಸೊಪ್ಪು ಸಾಂಬಾರಂತೂ ಅಲ್ಟಿಯಾಗಿದೆ. ಲೈಟ್ ಸ್ವೀಟ್ ಇರೋದ್ರಿಂದ ಅದೊಂಥರ ಹೊಂದ್ಕೊಂಡು ನಾಲ್ಗೆಗೆ ಒಳ್ಳೆ ಮಜಾ ಕೊಡ್ತಾಯಿದೆ. ಸೊ ನನ್ನ ಕಡೆಯಿಂದ ನೀವು ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಬಂದು ಸೊಪ್ಪು ಸಾಂಬಾರನ್ನ ಇಡ್ಲಿ ಒಟ್ಟಿಗೆ ಟ್ರೈ ಮಾಡಿ, ಪಕ್ಕ ಫಿದಾ ಆಗ್ತೀರಾ. ಡಿಫ್ರೆಂಟ್ ಅಲ್ವಾ? ಸೊ ಟ್ರೈ ಮಾಡಿದ್ರೆ ಒಂದು ಸತಿ ತಪ್ಪೇನಿಲ್ಲ. ಈಗ ಇದನ್ನು ಬಾರಿಸ್ಬಿಟ್ಟು ನೆಕ್ಸ್ಟ್ ಹೋಗಿ ಶಿಸ್ತಾಗೆ ಬಿಸಿಬೇಳೆಭಾತ್ ತೊಗೊಬರ್ತೀನಿ, ಆಮೇಲೆ ಕಾಫಿ ಕುಡಿತೀನಿ. ಸೊ ತಿನ್ಕೊಬರ್ತೀನಿ ಇರ್ರಿ. ಈಗ ಬಿಸಿಬೇಳೆಭಾತು ಹಾಗೂ ಬೂಂದಿನ ತೊಗೊಂಬಂದಿದ್ದೀನಿ. ತುಂಬ ಜನಕ್ಕೆ ಈ ಬಿಸಿಬೇಳೆಭಾತ್ ಅಂದರೆ ಹುಡ್ಕೊಂಡು ಹೋಗಿ ತಿಂತಾರೆ. ಟೇಸ್ಟ್ ಏನಾದರೂ ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಹುಡ್ಕೊಂಡು ಹೋಗಿ ತಿಂತಾರೆ. ಆ ಥರದ್ರಲ್ಲಿ ಇದು ಕೂಡ ಒಂದು ಜಾಗ. ವಾರದಲ್ಲಿ 2 ದಿನ ಅಲ್ವಾ, ಈ ಬಿಸಿಬೇಳೆಭಾತು ತುಂಬ ಡಿಮ್ಯಾಂಡ್ ಇದೆಯಂತೆ. ಸೊ ಅದಕ್ಕೆ ಹುಡ್ಕೊಂಬಂದು ತಿಂತಾರೆ. ಇವತ್ತು ನಾನು ಗುರುವಾರ ಭಾನುವಾರ ಇರೋದ್ರಿಂದ ಸೊ ಈ ಬಿಸಿಬೇಳೆಭಾತು ಹೆಂಗಿದೆ, ಟೇಸ್ಟ್ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಬನ್ನಿ, ಅದ್ರ ಮೇಲೆ ಬೂಂದಿ ಉದುರಿಸ್ಕೊಂಡು ತಿನ್ನೋಣ. ಸೊ ಬಿಸಿಬೇಳೆಭಾತು. ಆಹಾ, ಇದಕ್ಕೆ ಬೂಂದಿ ಹಾಕೊಳ್ಳೋಣ. ಕೆಲವೊಂದು ಕಡೆ ತುಪ್ಪ ಎಲ್ಲ ಹಾಕ್ತಾರೆ, ಒಂದೊಂದು ಹೋಟ್ಲಲ್ಲಿ ಒಂದೊಂದು ಸ್ಟೈಲು. ಸೊ ಇವರೇ ಮಾಡಿರೋ ಬೂಂದಿ, ಇವರು ಹೋಟ್ಲು ಇದು. ತರಕಾರಿಗಳು ಎಲ್ಲ ಹಾಕಿದ್ದಾರೆ, ಬೀನ್ಸು, ಕರಿಬೇವು, ಕ್ಯಾಪ್ಸಿಕಮ್ಮು ಎಲ್ಲ ಇದೆ. ಸ್ಮೆಲ್ಲು ಅಷ್ಟೇ ಗಮ್ ಅಂತಿದೆ, ಮಖ ಕೊಡಿತೈತೆ, ಮೂಗು ಕುಡಿತೈತೆ ಗಮ್ ಅಂತ. ಎಲ್ಲ ನೀಟಾಗಿ ಸರಿಸ್ಕೊಂಡು ಒಂದು ಸ್ಪೂನಿಗೆ ಎತ್ಕೊಂಡು ತಿನ್ನೋಣ. ಅಬ್ಬಬ್ಬಬ್ಬ, ತುಂಬ ಕಡೆ ಟ್ರೈ ಮಾಡಿದ್ದೀನಿ ಬಿಸಿಬೇಳೆಭಾತು. ಇದಂತೂ ತುಂಬಾ ಸೈಕಾಗಿದೆ. ಆ ಮಸಾಲೆ ಫ್ಲೇವರ್ ನಾಳಿಗೆಗೆ ಸಕ್ಕತ್ತಾಗಿ ಬೀಳ್ತಿದೆ. ತುಂಬ ಖಾರನೂ ಇಲ್ಲ, ಮೀಡಿಯಮ್ ಆಗಿದೆ. ಆರಾಮಾಗಿ ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡವ್ರವರೆಗೂ ಕಣ್ಣು ಮುಚ್ಕೊಂಡು ತಿನ್ಬೋದು. ಅದಕ್ಕೆ ಅನಿಸುತ್ತೆ ಇಲ್ಲಿ ದೊಡ್ಡವ್ರು ತುಂಬ ಜನ ಇರ್ತಾರೆ. ಸ್ವೀಟ್ ಖಾರ ಜಾಸ್ತಿ ಆಗ್ಬಿಟ್ರೆ ತಿನ್ನೋಕ್ಕಾಗಲ್ಲ ಅಂತ ದೊಡ್ಡವ್ರು ತುಂಬ ಜನ ಇಲ್ಲಿ ಬರ್ತಾರೆ. ಇದೊಂಥರ ಓಡಿಸ್ಕೊಳ್ತಾರೆ. ಆ ಮಸಾಲೆ ಎಲ್ಲ ಕೂಡ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೂತಿದೆ. ಆ ತರಕಾರಿ ಕೂಡ ಅಷ್ಟೇ ನೀಟಾಗಿ ಕುಕ್ ಆಗಿದೆ. ಒಂದೊಂದು ಕಡೆ ನೋಡಿರ್ತೀನಿ ಅಪ್ಪಾಚಿ ಥರ ಆಗ್ಬಿಟ್ಟಿರುತ್ತೆ ಯಾವುದು ಈ ತರಕಾರಿಗಳನ್ನೆಲ್ಲ. ಇದು ನಿಮಗೆ ಬಾಯಿಗೆ ನೀಟಾಗಿ ಅಗಿಬೋದು, ಆ ಥರ ಸಿಗ್ತಿದೆ. ಬಾಯಿಗೆ ಆಗ್ತಿದ್ದಂಗೆ ಈ ಅನ್ನ ಎಲ್ಲ ಗುಳುಮ್ಕಂತ ಹೊಟ್ಟೋಯ್ತು. ತರಕಾರಿ ಮಾತ್ರ ಸಪ್ರೇಟಾಗಿ ಸಿಕ್ತು. ಈ ಅಂದರೆ ಕ್ಯಾರೆಟ್ ಎಲ್ಲ ತುಂಬಾ ಆರಾಮಾಗಿ ಸೆಟಲ್ ಆಗಿ ನಾಲ್ಗೆಗೆ ಟೇಸ್ಟ್ ನೀವು ಫಸ್ಟ್ ಬೈಟಲ್ಲೇ ಸಕ್ಕತ್ತಾಗಿದೆ ಅಂತ ಅನಿಸುತ್ತೆ. ಆರಾಮಾಗಿ ನೀವು ಬಂದು ಇಲ್ಲಿ ಟ್ರೈ ಮಾಡ್ಬೋದು. ಈ ಗುರುವಾರ ಅಥವಾ ಭಾನುವಾರ ಬಂದು ಇಲ್ಲಿ ಬಿಸಿಬೇಳೆಭಾತನ್ನ ಟ್ರೈ ಮಾಡಿ, ಪಕ್ಕ ಫಿದಾಗೋಯ್ತೀರಾ. ಸೊ ಇದು ಮುಗಿಸ್ಕೊಂಡು ನೆಕ್ಸ್ಟ್ ಕಾಫಿ ತಗೋತೀನಿ. ಹಂಗೆ ಇವ್ರ ಹತ್ರ ಸ್ವೀಟ್ಸ್ ಸಿಗುತ್ತೆ. ಅದರಲ್ಲಿ
ಹನಿ ಅಂತ ಏನೋ ಹೇಳಿದ್ರು, ಹನಿ ಡ್ಯೂ ಏನೋ ಹೇಳಿದ್ರು. ಸೊ ಅದು ಕೂಡ ಟ್ರೈ ಮಾಡಿಬಿಡೋಣ. ಸೊ ಈಗ ಬಿಸಿಬೇಳೆ ಬಾತ್ ತಿಂದು ಆಮೇಲೆ ಕಾಫಿ ಕುಡಿದು ಸ್ವೀಟ್ಸ್ನ ಟ್ರೈ ಮಾಡೋಣ. ಬಿಸಿಬೇಳೆ ಬಾತು ಹಾಗೂ ಇಡ್ಲಿ ವಡೆ ಸೊಪ್ಪು ಸಾಂಬಾರು ತಿಂದಾಯಿತು. ಈಗ ನಿದ್ದೆ ಎಳಿಯೋಕ್ಕೆ ಸ್ಟಾರ್ಟ್ ಆಯ್ತೈತೆ. ಬೆಳಗ್ಗೆ 4 ಗಂಟೆಗೆ ಎದ್ದು ರೆಡಿಯಾಗಿ ಓಡ್ ಬಂದಿದ್ದಲ್ವಾ, ನಿದ್ದೆ ಎಳಿತೈತೆ. ಈ ನಿದ್ದೆ ಎಳಿಯೋಕ್ಕೆ ಆ್ಯಪಲ್ ಕಾಫಿ ಕುಡಿಯೋಣ ಅಂದ್ಕೊಂಡೆ. ಆದರೆ ಏನು ಮಾಡೋದು, ಇವ್ರ ಹತ್ರ ಸ್ವೀಟ್ಸ್ ಇದೆಯಲ್ಲ, ಸ್ವಲ್ಪ ಸ್ವೀಟ್ಸ್ನ ಟ್ರೈ ಮಾಡ್ಬಿಡೋಣ ಅಂತ ಅಂದ್ಕೊಂಡೆ. ಸೊ ಅವರು ಕೂಡ ಅದನ್ನೇ ಹೇಳಿದ್ರು, ಕಾಫಿ ಆಮೇಲೆ ಕುಡೀರಂತೆ, ಸ್ವೀಟ್ನ ಟ್ರೈ ಮಾಡಿ ಆಮೇಲೆ ಹೇಳಿ ಹೆಂಗಿದೆ ಅಂತ ಅಂದರು. ಹಾಗೆ ಇವ್ರ ಹತ್ರ ಸ್ಪೆಷಲು ಹನಿ ಡ್ಯೂ ಅದೆಲ್ಲ. ಸೊ ಅದ್ರ ಜೊತೆಗೆ ಒಂದು 4 ಸ್ವೀಟ್ ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದೀನಿ. ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ಇದು ಹನಿ ಡ್ಯೂ, ಇದೇ ಹನಿ ಡ್ಯೂ ಹಾಲಲ್ಲಿ ಮಾಡೋದಂತೆ. ಸೊ ಇದು ಮಿಲ್ಕ್ ಕೇಕು, ಇದು ಜಿಲೇಬಿ ಹಾಗೂ ಇದು ಮೈಸೂರು ಪಾಕ್. ಮೊದಲೆಲ್ಲ ಪೆಟ್ಟಿ ಅಂಗಡಿಲೆಲ್ಲ 2 ರೂಪಾಯಿ ಸಿಗ್ತಾಯಿತ್ತು, ನಾವೆಲ್ಲ ತೊಗೊಂಡು ತಿಂತಾಯಿದ್ವಿ. ಈ ಮೈಸೂರು ಪಾಕ್ಗೆ ಆವಾಗಿದ್ದ ಡಿಮ್ಯಾಂಡೇ ಬೇರೆ. ಇದು ಸ್ಪೆಷಲ್ ಸ್ವೀಟು. ಯಾವುದರಿಂದ ಮಾಡಿರ್ಬೋದು ಹೇಳಿ, ನೀವು ಗೆಸ್ಟ್ ಮಾಡ್ತೀರಾ? ಕಮೆಂಟ್ ಸೆಕ್ಷನಲ್ಲಿ ಹೇಳ್ತೀರಾ? ಬೇಡ ಬಿಡಿ, ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳೋಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತೀನಿ. ಇದನ್ನು ಬ್ರೂಯಿಂದ ಮಾಡಿದ್ದಾರೆ, ಬ್ರೂ ಹಾಕಿದ್ದಾರೆ ಇದಕ್ಕೆ. ನಾನು ಫಸ್ಟು ಶಾಕ್ ಆದೆ. ಹಾರ್ಲಿಕ್ಸ್ ಬರ್ಫಿ ಅದೆಲ್ಲ ಕೇಳಿದ್ದೆ, ಇದು ಬ್ರೂ ಬರ್ಫಿ ಅಂತೆ. ಸೊ ಕಾಫಿ ಫ್ಲೇವರು ಗಮ್ಮತ್ತೈತೆ. ಕಾಫಿ ಟ್ರೈ ಮಾಡಿಬಿಡ್ತೀನಿ. ಫಸ್ಟ್ ಟೈಮು ಬ್ರೂ ಬರ್ಫಿನ ಟ್ರೈ ಮಾಡ್ತಾ ಇರೋದು. ಹಾಂ ಏನಿದೆ ಗೊತ್ತಾ, ಅಲ್ಟಿಮೇಟ್ ಆಗಿದೆ. ಆ ಸ್ವೀಟು, ಆ ಬ್ರೂ ಫ್ಲೇವರು ಮಜಾ ಕೊಡ್ತಿದೆ. ನಂಗೆ ಯಾವುದೋ ಒಂದು ಚಾಕ್ಲೇಟ್ ನೆನಪಾಗ್ತಿದೆ ಸಡನ್ನಾಗೆ. ನಾಲ್ಗೆಗೆ ಬೀಳ್ತಾ ಇದೆ ಅದು, ಇಲ್ಲೇ ನೆನಪಾಗ್ತಾ ಇಲ್ಲ. ಬಟ್ ನಂಗೆ ಕರೆಕ್ಟಾಗಿ ಹೆಸರು ನೆನಪಾಗ್ತಾ ಇಲ್ಲ. ಸೊ ಅದೇ ಥರ ಒಟ್ಟು ಒಳ್ಳೆ ಚಾಕ್ಲೇಟ್ ಥರ ಇದೆ ಅದು. ಇನ್ನು ಈ ಹನಿ ಡ್ಯೂ ಕರೆಕ್ಟು. ಯಾವುದು ಗೊತ್ತಾ, ಆರ್ಪೆನ್ ಲಿಬೆ ಅಂತೀನಿ. ಈ ಕಾಫಿ ಬೈಟ್ ಇದೆಯಲ್ಲ, ಆ ಸೇಮ್ ಟು ಸೇಮ್ ಆ ಕಾಫಿ ಬೈಟ್ ತಿಂದಂಗೆ ಅನ್ನಿಸ್ತು. ನೋಡಿದ್ರಾ, ಈಗ ಈ ಹನಿ ಡ್ಯೂ ಎತ್ತಿದ ತಕ್ಷಣ ನಂಗೆ ನೆನಪಾಯಿತು ಕಾಫಿ ಬೈಟ್. ಇದು ಈಗ ಹನಿ ಡ್ಯೂ. ಆಗ ಕಾಫಿ ಬೈಟ್ ತಿನ್ನಲ್ಲ ಅಂದರೆ ಬ್ರೂದು. ಈಗ ಇದನ್ನು ಟ್ರೈ ಮಾಡೋಣ. ಬಾಬಾ ನೋಡೋಕೊಳ್ಳೆ ರಸ್ಕಿದ್ದಂಗಿದೆ. ತಿಂದರೆ ಒಳಗೆ ಹಂಗೇ ಹೊಟ್ಟೋಗ್ಬಿಡುತ್ತೆ. ತುಂಬಾ ಚೆನ್ನಾಗಿದೆ. ಸೊ ಇದು ಸ್ವೀಟ್ಗಳು. ಜಿಲೇಬಿ ಆವಾಗ ಬಂದಾಗ ಫ್ರೆಶ್ಶಾಗಿ ಬಿಸಿಯಾಗಿ ಮಾಡ್ತಾಯಿದ್ರು, ಇನ್ನೂ ಲೈಟಾಗಿ ಬಿಸಿ ಇದೆ. ಬಾಬು ಚಕ್ಲಿ ತಿನ್ನಂಗೆ ಐತಾ. ಎಷ್ಟೊಂದು ಕಡೆ ಟ್ರೈ ಮಾಡಿದ್ದೀವಿ, ಒಳ್ಳೆ ಮೆತ್ತಗಾಗ್ಬಿಟ್ಟಿರುತ್ತೆ. ಒಳ್ಳೆ ಚಕ್ಲಿ ಇದ್ದಂಗೆ ಐತೆ. ಸೊ ಇದು ಸ್ವೀಟಿನ ಕತೆ. ನೆಕ್ಸ್ಟ್ ಏನು ಗೊತ್ತಾ, 1-2 ನಿಮಿಷ ಆದಮೇಲೆ ಬಾಯಿ ಒಂಚೂರು ಮಿಕ್ಚರ್ ಹಾಕೋತೀನಿ, ಖಾರ ಆಗುತ್ತೆ. ಆಮೇಲೆ ಹೋಗ್ಬಿಟ್ಟು ಕಾಫಿ ಕುಡಿತೀನಿ, ನಿದ್ದೆ ಹೋಗುತ್ತೆ, ಗಾಡಿ ಎತ್ಕೊಂಡು ಮನೆಗೆ ಹೋಗ್ತೀನಿ. ಸೊ ಕಾಫಿ ಟೈಮಲ್ಲಿ ಸಿಗ್ತೀನಿ. ಫೈನಲಿ ಬೆಳಗ್ಗೆ ಈ ಹೋಟ್ಲಿಗೆ ಬಂದು ಈ ಇಡ್ಲಿ ವಡೆ ಆಮೇಲೆ ಬಿಸಿಬೇಳೆ ಬಾತು, ಈ ಸ್ವೀಟ್ಸು ಮಿಕ್ಸ್ಚರು ಎಲ್ಲ ತಿಂದಾಯಿತು. ಕೊನೆ ಫೈನಲ್ ಟಚ್ಚು ಕಾಫಿ. ಈ ಕಾಫಿ ಇಲ್ಲ ಅಂತಂದರೆ ನನಗೆ ಆಗೋದೇ ಇಲ್ಲ. ದಿನಕ್ಕೊಂದು 4 ಸತಿ ಕುಡಿದ್ಬಿಡ್ತೀನಿ. ಕಾಫಿ ಹುಚ್ಚು ನಮ್ಮ. ಸೊ ಕಾಫಿ ಅಂತೂ ತುಂಬ ಚೆನ್ನಾಗಿದೆ. ಬಟ್ ಕಾಫಿ ಅಂದರೆ ತುಂಬ ಇಷ್ಟ ನನಗೆ. ಒಟ್ಟಿನಲ್ಲಿ ಹೋಟ್ಲಿಗೆ ಬಂದು ಎಲ್ಲ ಎಕ್ಸ್ಪ್ಲೋರ್ ಮಾಡಾಯಿತು. ತುಂಬ ದಿನ ಅಂದ್ಕೊಂಡಿದ್ದು ಇವತ್ತು ನೆರವೇರಿದೆ. ಗೊತ್ತಲ್ಲ, ಇಡ್ಲಿಗೆ ಸೊಪ್ಪು ಸಾಂಬಾರು ಹಾಕ್ಕೊಡ್ತಾರೆ, ಅದೇ ಸ್ಪೆಷಲು. ಪ್ರತಿ ವಾರದಲ್ಲಿ 2 ದಿನ, ಅಂದರೆ ವಾರದಲ್ಲಿ 2 ದಿನ ಇರುತ್ತೆ, ಗುರುವಾರ ಹಾಗೂ ಭಾನುವಾರ. ಬಂದರೆ ಮಿಸ್ ಮಾಡದೆ ಬಿಸಿಬೇಳೆ ಬಾತು ಹಾಗೂ ಈ ಇಡ್ಲಿ ಮತ್ತು ಸೊಪ್ಪು ಸಾಂಬಾರನ್ನ ಟ್ರೈ ಮಾಡಿ. ಗುರುವಾರ ಅಥವಾ ಭಾನುವಾರ ಬಂದು ಟ್ರೈ ಮಾಡಿ, ಪಕ್ಕ ನಿಮ್ಗೆ ಇಷ್ಟ ಆಗುತ್ತೆ. ಎಲ್ಲಿದ್ದರೂ ಸರಿ, ಬೆಂಗಳೂರಲ್ಲಿ ಯಾವುದೇ ಮೂಲೆಯಲ್ಲಿದ್ದರೂ ಸರಿ ಬಂದು ಟ್ರೈ ಮಾಡಿ. ನಾನು ಹೇಳಿದ ಸತ್ಯ ಅಂತ ನೀವೇ ಅನ್ಕೋತೀರಾ. ಬಂದು ಟ್ರೈ ಮಾಡಿದ್ದಕ್ಕೆ ಹೊರ್ತು ಗುಣ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕ್ತೀರಾ. ಸೊ ಇದೇ ಥರ ನೀವು ಸಪೋರ್ಟ್ ಮಾಡ್ತೀರಿ ಅಂದರೆ ನಿಮ್ಮ ಬೆಂಬಲ ನನಗೆ ತುಂಬ ಬೇಕಾಗಿದೆ. ಅದಕ್ಕೆ ಮಾಡಬೇಕಾದ್ರೆ ನೀವು ಇಷ್ಟೇ, ಈ ವಿಡಿಯೋ ಇನ್ಸ್ಟಾಗ್ರಾಮಲ್ಲೂ ಹಾಕಿರ್ತೀನಿ, ಯೂಟ್ಯೂಬಲ್ಲೂ ಹಾಕಿರ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಲೈಕ್ ಕೊಟ್ಟು ಹಂಗೆ ಒಂಚೂರು ಫಾಲೋ ಮಾಡಿಬಿಡಿ. ಹಾಗೆ ಯೂಟ್ಯೂಬಿಗೆ ಬಂದು ಈ ವಿಡಿಯೋಗೆ ಲೈಕು, ಆದಷ್ಟು ಜನಕ್ಕೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ತುಂಬ ಜನ ಅನ್ಕೋತಾ ಇರ್ತಾರೆ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ. ಸೊ ಇಡ್ಲಿಗೆ ಸೊಪ್ಪು ಸಾಂಬಾರು ಹಾಕೊಡೋದು ಡಿಫ್ರೆಂಟ್ ಅಲ್ವಾ. ಸೊ ಅದಕ್ಕೆ ಒಂದು ಟ್ರೈ ಮಾಡಲಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಒಂದು ಒಳ್ಳೊಳ್ಳೆ ಕಂಟೆಂಟ್ಗಳು, ಅಂದರೆ ಕರ್ನಾಟಕ, ದೇಶ ವಿದೇಶ ಎಲ್ಲ ಸುತ್ತಕೊಂಡು ಒಂದು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ನಾನು ನಿಮ್ಗೆ ಕೊಡ್ತಾ ಇರ್ತೀನಿ. ನೀವು ಸಪೋರ್ಟ್ ಮಾಡೋದು ಹೆಚ್ಚ, ನಾನು ಸುತ್ತೋದು ಹೆಚ್ಚ, ನಾನು ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿ ತೋರಿಸೋದು ಹೆಚ್ಚ. ನಮ್ಮ ಕನ್ನಡಿಗರು ಕನ್ನಡದವ್ನು ಸಪೋರ್ಟ್ ಮಾಡಿದೆ ಇನ್ಯಾರು ಸಪೋರ್ಟ್ ಮಾಡ್ತಾರೆ ಅಲ್ವಾ. ನನಗೆ ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ ನನಗೆ ಗೊತ್ತು. ಸೊ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಮುಂದಿನ ಒಳ್ಳೆ ಸಿಗ್ತೀನಿ. ಈಗ ಟಾಟಾ, ಬೈ ಬಾಯ್.